ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರೆದಿರೋದು ಯಶಸ್ವಿ ಸರ್. ಭಾಗ 1. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು "ಒಂದು ಕೊಟ್ಟು 4 ಪಡೆಯುವುದು ಹೇಗೆ?" ತುಂಬಾ ಚೆನ್ನಾಗಿದೆ ಇದು. ನೋಡೋಣ ಏನಿದೆ ಅಂತ ಹೇಳಿ. ಅದೊಂದು ದೊಡ್ಡ ಊರಿನ ಸಣ್ಣ ಬೀದಿ. ಅಲ್ಲೊಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಸ್ವಪ್ರಯತ್ನದಿಂದಲೇ ಯಶಸ್ಸನ್ನು ಸಾಧಿಸಿದ ಒಬ್ಬ ಶ್ರೀಮಂತ ಇರ್ತಾರೆ. ಅಂದ್ರೆ ಸ್ವಪ್ರಯತ್ನ ಅವರೇ ಪ್ರಯತ್ನ ಪಟ್ಟು ದೊಡ್ಡ ಶ್ರೀಮಂತ ಆಗಿರ್ತಾರೆ, ಯಶಸ್ಸು ಕಂಡ್ಕೊಂಡಿರ್ತಾರೆ ಅವರು. ಆತನಿಗೆ 2 ಮಕ್ಳು, ಒಂದು ಗಂಡು ಒಂದು ಹೆಣ್ಣು. ಆತ ತೀರಿಕೊಂಡಾಗ ತನ್ನ ಎಲ್ಲಾ ಆಸ್ತಿಯನ್ನು ಗಂಡು ಹೆಣ್ಣಿನ ಭೇದವಿಲ್ಲದೆ ತನ್ನ 2 ಮಕ್ಕಳಿಗೆ ಸಮಾನ ಹಂಚಬೇಕೆಂದು ಬರೆದಿಟ್ಟಿದ್ದ. ಆ ಶ್ರೀಮಂತ ಇದ್ದಲ್ವಾ, ತುಂಬಾ ಅವ್ರು ಆಸ್ತಿ ಮಾಡಿದ್ರು, ಆಸ್ತಿ ತುಂಬಾ ಗಳಿಸಿದ್ರು. ಅವ್ರಿಗೆ 2 ಗಂಡು, ಒಂದು ಗಂಡು ಒಂದು ಹೆಣ್ಣು ಅಲ್ವಾ. ಅವ್ರು ಏನಂತ ಬರ್ದಿಟ್ಟಿದ್ರು, ವಿಲ್ ಬರ್ದಿರ್ತಾರಲ್ವಾ ಸಾಯಕ್ಕಿನ ಮೊದಲು, ಅದ್ರಲ್ಲಿ ಏನ್ ಬರ್ದಿದ್ರು ಅಂದ್ರೆ, ನನ್ನ ಆಸ್ತಿಯಲ್ಲಿ ಸಮಪಾಲು ಇದ್ದು 2 ಮಕ್ಕಳಿಗೂ, ಹೆಣ್ಣಿಗೂ ಗಂಡಿಗೂ ಇಬ್ರಿಗೂ ಸಮಪಾಲು ಕೊಡ್ಬೇಕು ಅಂತ ಹೇಳಿ ಅವರು ಬರ್ದಿಟ್ಟಿರ್ತಾರೆ. ಎಲ್ಲ ಹಂಚಿಯು ಸರಾಗವಾಗಿ ಆಯ್ತು. ಆದರೆ ಆತನ ಬಳಿ ಇದ್ದ 17 ಕುದುರೆಗಳು ಹಂಚಿಕೆ ಸರಾಗವಾಗಿ ಆಗ್ಲಿಲ್ಲ. ಅಂದ್ರೆ 17 ಕುದುರೆ ಇದಾವೆ. ಈಗ 17 ಕುದುರೆಯಲ್ಲಿ ಅದು ಸರಿ ಸಂಖ್ಯೆ ಇದ್ದಿದ್ರೆ ಇಬ್ರಿಗೂ ಸಮ ಕೊಡ್ಬೋದಿತ್ತು. 17 ಇದಾವಲ್ವಾ. ಈಗ ಒಬ್ರಿಗೆ ಒಂದ್ ಕುದುರೆ ಜಾಸ್ತಿ ಆಗುತ್ತೆ, ಸಮ ಮಾಡಕ್ ಬರಲ್ಲ. ಆಗ 17 ಕುದುರೆಗಳನ್ನು ಇಬ್ಬರಿಗೆ ಸಮನಾಗಿ ಹಂಚುವುದು ಹೇಗೆ ಅಂತ ಹೇಳಿ ಸಮಸ್ಯೆ ತುಂಬಾ ಕಠಿಣವಾಯ್ತು. ಅಲ್ಲಿಗೆ ಒಬ್ಬ ಪ್ರವಾಸಿ ಬಂದ. ಸಮಸ್ಯೆಯನ್ನು ಗಮನಿಸಿದ. ಏನ್ ಸಮಸ್ಯೆ ನಡೀತಾ ಇದೆ ಅಂತ ಹೇಳಿ ಅವನು ಅಬ್ಸರ್ವ್ ಮಾಡ್ತಾನೆ. ಯಾರು ಅಲ್ಲಿಗೆ ಪ್ರವಾಸಕ್ಕೆ ಅಂತ ಬಂದಿರ್ತಾರಲ್ವಾ ಅವನು. ಆತನ ಬಳಿ ಒಂದು ಕುಂಟು ಕುದುರೆ ಇತ್ತು. ಅವನು ಒಂದು ಕುಂಟು ಕುದುರೆ ತಗೊಂಡು ಪ್ರವಾಸಕ್ಕೆ ಅಂತ ಬಂದಿರ್ತಾನೆ. ಈ ಸಮಸ್ಯೆಯನ್ನ ನೋಡ್ತಾನ ಅವನು. ಆ ಕುದುರೆಯನ್ನು ಅಣ್ಣ ತಂಗಿಗೆ ದಾನವಾಗಿ ಕೊಟ್ಟ. ಈಗ ಅವರ ಬಳಿ ಎಷ್ಟಾಯ್ತು? ಮೊದ್ಲು 17 ಕುದುರೆ ಇತ್ತು. ಇವಾಗ ಈ ಪ್ರವಾಸಿ ಇದ್ನಲ್ವಾ, ಅವ್ರ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಪಾಪ ಅವನೇನ್ ಮಾಡ್ದ, ಅವನ ಹತ್ರ ಇದ್ದ ಕುಂಟು ಕುದುರೆನ ಅವರಿಗೆ ದಾನ ಮಾಡ್ದ. ಆಗ ಅವ್ರ ಹತ್ರ ಎಷ್ಟಾಯ್ತು? 18 ಕುದುರೆ ಆಯ್ತು. ಇವಾಗ ಸಮ ಸಂಖ್ಯೆ ಬಂತಲ್ವಾ. ಈಗ ಅಣ್ಣ ತಂಗಿಗೆ ಸರಿಯಾಗಿ ಸಮವಾಗಿ ಹಂಚ್ಬೋದು ಅಂತ ಅನ್ಕೊಂಡ್ರು. ಇಬ್ಬರಿಗೂ ತಲಾ 9 ಕುದುರೆಗಳಂತೆ ಹಂಚಲಾಯಿತು. ಸಮಸ್ಯೆ ಪರಿಹಾರವಾಯಿತು. ಅಣ್ಣ ತಂಗಿಗೆ ಎಷ್ಟು ಸಂತೋಷವಾಯಿತೆಂದರೆ, ತಲಾ 2 ಕುದುರೆಗಳನ್ನ ಪ್ರವಾಸಿಗ ಬಂದಿದ್ದ ಅಲ್ವಾ, ಅವ್ರ ಸಮಸ್ಯೆನ ಬಗೆಹರಿಸಿದ ಕುಂಟು ಕುದುರೆ ಕೊಟ್ಟು. ಇವ್ರ ಅಣ್ಣ ತಂಗಿ ತುಂಬಾ ಖುಷಿಯಾಗಿದ್ರಿಂದ ತಂಗಿ 2 ಕುದುರೆ ಕೊಟ್ಲು, ಅಣ್ಣ 2 ಕುದುರೆ ಕೊಟ್ಟ ಆ ಪ್ರವಾಸಿಗನಿಗೆ. ದಾನ ನೀಡಿದರು. ಪ್ರವಾಸಿಗ ಕುಂಟು ಕುದುರೆ ಜೊತೆಗೆ 3 ಒಳ್ಳೆ ಕುದುರೆಗಳು ಸಿಕ್ವು ಅವನಿಗೆ. ಇವೆಲ್ಲವನ್ನು ಸ್ವೀಕರಿಸಿ ಆ ಪ್ರವಾಸಿ ಸಂತೋಷದಿಂದ ತನ್ನ ಪ್ರಯಾಣವನ್ನ ಮುಂದುವರಿಸಿದ್ರು. ಇತ್ತ ತಲಾ 7 ಕುದುರೆಗಳನ್ನು ಪಡೆದ ಅಣ್ಣ ತಂಗಿ ಬಹುಕಾಲದವರೆಗೆ ಬಾಳಿ ಬದುಕಿದರು. ಈಗ ಲಾಸ್ಟ್ ಅಲ್ಲಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಕಥೆಯಲ್ಲಿ ಬರುವ ಊರು ನಮ್ಮ ಪ್ರಪಂಚ, ಆ ಅಣ್ಣ ತಂಗಿ ನಮ್ಮ ದೇಶ ಅಥವಾ ನಮ್ಮ ಸಮಾಜ, ಆ ಪ್ರವಾಸಿ ನಾವೇ. ನಮ್ಮ ಬಳಿ ಇರುವ ಏನನ್ನಾದರೂ ದೇಶಕ್ಕೆ ಅಥವಾ ಸಮಾಜಕ್ಕೆ ಕೊಟ್ಟರೆ ಅದು ನಮಗೆ 3/4ರಷ್ಟಾಗಿ ಹಿಂತಿರುಗಿ ಬರಬಹುದು. ಸನ್ಮಾನವೂ ದೊರಕಬಹುದು. ಈ ಬಹುಮಾನಗಳು ಸನ್ಮಾನಗಳು ತಕ್ಷಣ ದೊರಕದೇ ಇರಬಹುದು, ಆದರೆ ಅದು ಬಂದೇ ಬರುತ್ತದೆ. ಆಯ್ತಾ? ದೊರಕದೆ ಹೋಗುವುದಿಲ್ಲ, ಆದರೆ ಮರಳಿ ಬರುವುದಂತೂ ಸತ್ಯ. ವಸ್ತು ರೂಪದಲ್ಲಿ ದೊರೆಯದೆ ಹೋಗಬಹುದು, ಆದರೆ ಧನ್ಯವಾದಗಳ ರೂಪದಲ್ಲಿ, ಕೆಲವೊಮ್ಮೆ ಆಶೀರ್ವಾದ ರೂಪದಲ್ಲಿ ದೊರೆಯಬಹುದು. ಏನು ದೊರೆಯದೆ ಹೋದರೂ ಒಂದು ಒಳ್ಳೆಯ ಕೆಲಸ ಮಾಡಿದೆ ಅನ್ನೋ ನಮಗೆ ಆತ್ಮತೃಪ್ತಿ ಸಿಗುತ್ತಲ್ವಾ, ಅಟ್ಲೀಸ್ಟ್ ಅದಾದ್ರೂ ಸಿಗುತ್ತೆ. ನಮ್ಮ ಕುಂಟು ಕುದುರೆ ಯಾವುದು ಅಂದ್ರೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ. ಹಾಡುಗಾರಿಕೆ, ಕೆಲವರು ಹಾಡ್ತಾರೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಕೆಲವರು ಡ್ರಾಯಿಂಗ್ ಬಿಡ್ಸಕ್ ಬರುತ್ತೆ, ಕೆಲವರು ಅಡಿಗೆ ತುಂಬಾ ಚೆನ್ನಾಗ್ ಮಾಡ್ತಾರೆ ಅಲ್ವಾ. ಯಾವುದೋ ವಿಷಯದಲ್ಲಿ ಒಟ್ನಲ್ಲಿ ಅವರು ಟ್ಯಾಲೆಂಟ್ ಇರುತ್ತೆ ಅವರಿಗೆ. ನಾವು ಕಲಿತ ವಿದ್ಯೆಯಲ್ಲೋ ಅಥವಾ ವೃತ್ತಿಯಲ್ಲೋ ಗಳಿಸಿರಬಹುದಾದ ವಿಶೇಷ ಅನುಭವ, ಜ್ಞಾನ ಆಗಿರ್ಬೋದು, ಇವು ನಮ್ಮಲ್ಲಿವೆ. ಇವನ್ನೇ ನಾವು ದಾನ ಕೊಡಬಹುದು. ಏನು ಇಲ್ಲದಿದ್ದರೆ ಒಂದು ಮುಗುಳ್ನಗೆ, ಒಂದು ಸ್ಮೈಲ್, ಒಂದು ಸಹಾಯ ಹಸ್ತ, ಸಾಧನೆ ಮಾಡುವವರಿಗೆ ಒಂದು ಪ್ರೋತ್ಸಾಹಕರ ಮಾತು. ಕೆಲವರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇರ್ತಾರಲ್ವಾ, ಅಟ್ಲೀಸ್ಟ್ ಅವರಿಗಾದ್ರೂ ನಾವು ಒಂದು ಪ್ರೋತ್ಸಾಹ ಮಾಡೋದು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಆ ಭಗವಂತ ನಿಮಗೂ ಇನ್ನೂ ಹೆಚ್ಚು ಈ ತರ ದಾನ ಧರ್ಮ ಒಳ್ಳೆ ಕೆಲಸ ಮಾಡೋ ಶಕ್ತಿ ಕೊಡ್ಲಿ ಅನ್ನೋದು, ಅದನ್ನ ಒಂದು ಒಳ್ಳೆ ವಿಷಯ ಆದ್ರೂ ಮಾಡಬಹುದು. ಕಷ್ಟದಲ್ಲಿರುವವರಿಗೆ ಒಂದು ಸಾಂತ್ವನದ ಮಾತು. ಕೆಲವರು ಕಷ್ಟ ಅಂತ ಹೇಳ್ತಿರ್ತಾರೆ, ಪರವಾಗಿಲ್ಲ ಬಿಡಿ, ಭಗವಂತ ಇದ್ದಾನೆ, ನಿಮ್ಗೆ ಕಷ್ಟ ಇವತ್ತಲ್ಲ ನಾಳೆ ಪರಿಹಾರ ಆಗಿ ನೀವು ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು ಅಂತ ಒಂದು ಒಳ್ಳೆ ಸಾಂತ್ವನದ ಮಾತಾಗಿರ್ಬೋದು. ನಮ್ಮೊಂದಿಗೆ ದುಡಿಯುವವರಿಗೆ ಒಂದು ಮೆಚ್ಚುಗೆಯ ಮಾತಾಗಿರ್ಬೋದು. ಇವನ್ನಾದ್ರೂ ಅಟ್ಲೀಸ್ಟ್ ದಾನ ಮಾಡ್ಬೋದಲ್ವಾ. ನಮ್ಮ ಹತ್ರ ಕೊಡಕ್ ದುಡ್ಡಿಲ್ಲ, ಆಸ್ತಿ ಇಲ್ಲ, ನಮ್ಗೆ ಅದೆಲ್ಲ ಮಾಡಕ್ ಆಗದೆ ಇದ್ರು ಅಟ್ಲೀಸ್ಟ್ ಇದನ್ನಾದ್ರೂ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ಇಂತಹ ದಾನ ನಾವು ಮಾಡಿದ್ದು ಯಾವಾಗ ಎಂದು ಸ್ವಲ್ಪ ಜ್ಞಾಪಿಸಿಕೊಳ್ಳೋಣ. ಇವತ್ ಮಾಡಿದ್ರಾ, ನಿನ್ನೆ ಮಾಡಿದ್ರಾ, ಅಥವಾ ಈ ವಾರ ಮಾಡಿದ್ರಾ, ಅಥವಾ ಈ ತಿಂಗಳು ಮಾಡಿದ್ರಾ, ಅಥವಾ ಈ ವರ್ಷ ಮಾಡಿದ್ರಾ, ಈ ಜನ್ಮದಲ್ಲೇ ಅಟ್ಲೀಸ್ಟ್ ಈ ಜನ್ಮದಲ್ಲಾದ್ರೂ ಮಾಡಿದ್ರ, ಇಷ್ಟು ಒಳ್ಳೆ ಕೆಲಸಗಳನ್ನಾದ್ರೂ ಮಾಡಿದ್ರಾ? ಉತ್ತರ ಹೌದು ಅಂತ ಆದ್ರೆ ನಮಗೂ ಬಹುಮಾನ ಸದ್ಯದಲ್ಲೇ ಸಿಗಬಹುದು.
ತರ ಇಲ್ಲ ಎಂದಾದರೆ ಹಿಂದೆ ದಾನ ಮಾಡುವುದನ್ನ ಪ್ರಾರಂಭಿಸಬಹುದು. ಒಂದು ಕೊಟ್ಟು ನಾಲ್ಕನ್ನ ಪಡೆಯಬಹುದು. ಇದಕ್ಕೆ ಒಂದು ಕೊಟ್ಟು ನಾಲ್ಕು ಪಡೆಯಬಹುದು ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಆ ಪ್ರವಾಸಿಗ ಒಂದು ಕುದುರೆ ಕೊಟ್ಟು ನಾಲ್ಕು ಕುದುರೆ ತಗೊಂಡ್ರಲ್ವಾ, ಹಾಗೆ ನಾವು ಕಷ್ಟದಲ್ಲಿರೋರಿಗೆ, ಅಂದ್ರೆ ಬೇಜಾರಲ್ಲಿರೋರಿಗೆ, ದುಃಖದಲ್ಲಿರೋರಿಗೆ ಒಂದು ಒಳ್ಳೆ ಸಾಂತ್ವನ ಹೇಳಿ, ಆಮೇಲೆ ಒಳ್ಳೊಳ್ಳೆ ಕೆಲಸ ಮಾಡೋರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಪುಷ್ ಮಾಡಿ ಅವರಿಗೆ ಒಳ್ಳೆ ವಿಶ್ ಮಾಡೋದ್ರಿಂದ, ಆಮೇಲೆ ಒಂದು ಸ್ಮೈಲ್, ಅಟ್ಲೀಸ್ಟ್ ಒಂದು ಸ್ಮೈಲ್ ಮಾಡೋದ್ರಿಂದ ಇವೆಲ್ಲ ದಾನಗಳ ಸಾಲಿಗೆ ಬರ್ತವೆ. ಅಟ್ಲೀಸ್ಟ್ ನಾವ್ ಇದನ್ನಾದ್ರೂ ಮಾಡೋಣ ಅಂತ ಹೇಳಿ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅಲ್ವಾ. ಇವತ್ತಿಂದ ನಾವುನು ಅಷ್ಟೇ ಕಷ್ಟದಲ್ಲಿರೋರಿಗೆ ಸಹಾಯ, ನಮ್ಮ ಕೈಲಿಂದ ಎಷ್ಟಾಗತ್ತೆ ಅಷ್ಟು ಸಹಾಯ ಮಾಡೋಣ. ಒಳ್ಳೊಳ್ಳೆ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಡೋಣ. ಆಯ್ತು ಮಾಡಿ, ಭಗವಂತ ಇನ್ನೂ ಹೆಚ್ಚೆಚ್ಚು ಕೊಡ್ತಾರೆ. ನಮ್ಮ ಕೈಲಾದಷ್ಟು ನಾವು ನಿಮಗೆ ಸಹಾಯ ಅಂದ್ರೆ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳೋದಾಗಿರ್ಬೋದು. ಕಷ್ಟದಲ್ಲಿರೋರಿಗೆ ಪರವಾಗಿಲ್ಲ, ಈ ಕಷ್ಟ ಇವತ್ತು ಹಿಂಗೆ ಇರಲ್ಲ, ನಾಳೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ಒಂದು ಒಳ್ಳೆ ಮಾತು ಹೇಳೋದಾಗಿರ್ಬೋದು. ಅಟ್ಲೀಸ್ಟ್ ಒಂದು ಸ್ಮೈಲ್, ಯಾರನ್ನಾರು ನೋಡಿದ ತಕ್ಷಣ ಒಂದು ಒಳ್ಳೆ ಸ್ಮೈಲ್ ಕೊಡೋದಾಗಿರ್ಬೋದು. ಅಟ್ಲೀಸ್ಟ್ ಇದನ್ನಾದ್ರೂ ನಾವು ನಮ್ಮ ಲೈಫಲ್ಲಿ ರೂಢಿ ಮಾಡ್ಕೊಂಡ್ರೆ ನಾವು ಒಂದು ಕೊಟ್ಟು ನಾಲ್ಕು ಪಡೆಯೋ ತರ ನಾವ್ ಏನನ್ನ ಕೊಡ್ತೀವಿ ಅದೇ ನಮಗೆ ಸಿಗತ್ತೆ. ಅದು 4 ಪಟ್ಟು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಖುಷಿನ ಹಂಚೋಣ, ನಾವು ಖುಷಿಯಾಗಿರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಚಾಪ್ಟರ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ಇನ್ನೊಂದು ಚಾಪ್ಟರ್ ಜೊತೆ ಬರ್ತೀನಿ. ಸೊ ದಯವಿಟ್ಟು ಈ ಕತೆ ಕೇಳಿದ್ಮೇಲೆ ನಿಮಗೆ ಏನ್ ಅನಿಸ್ತು, ನೀವು ಏನ್ ಲೈಫಲ್ಲಿ ಅಂದ್ರೆ ಆಡ್ ಮಾಡ್ಕೋತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.